ಮಂಡ್ಯ ಆಯಿತು ನಮ್ಮ ಮಂಡ್ಯ ಅಣ್ಣ. ಇಲ್ಲಿ ಕಾರ್ಗಳನ್ನ ತಗೊಂಡ್ರಲ್ಲ, ನಿಮ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇಲ್ಲಿ ರಿವರ್ಸ್ ಕ್ಯಾಮ್ರಾ ಕೂಡ ಹಾಕ್ಸ್ಕೊಂಡಿದ್ದಾರೆ ಸರ್. ಲೋನ್ ಎಲ್ಲ ಕೂಡ ವಿತಿನ್ 1 or 2 days ಅಲ್ಲಿ ನಿಮಗೆ ಅದೇನು ಪ್ರೊಫೈಲ್ ಇದೆ ಪೂರ್ತಿ ಕ್ಲಿಯರ್ ಆಗಿ ಬರುತ್ತೆ. ಆದರೂ ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ, ತಲೆ ಕೆಡ್ಸ್ಕೋಬೇಡಿ. ಸಾರಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿರೋದು. ಏನಕ್ಕೆ ಅಂದರೆ ಆಫರ್ನ ನಾನೇ ಹೇಳೋಣ ಸೆಂಟ್ರಲಿ ಅಂತ. ಲೋ ಪ್ರೈಸ್ ಅಂತ ಹೇಳಿದ್ರೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ನಿಮಗೆ 2 ಪ್ರೀಮಿಯಂ ಸೆಗ್ಮೆಂಟ್ ಇದೆ ಅಂತ ಹೇಳಿ, 2 ಕೂಡ BMW ಅಂತ ಹೇಳಿದೆ. ನಿಮ್ಮ ವ್ಯೂವರ್ಸ್ ಬಂದರೆ 2,75,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಇದು ಡೀಸೆಲ್ ಆಟೋಮೆಟಿಕ್ ವೆಹಿಕಲ್. ಥ್ಯಾಂಕ್ ಯು ಸೋ ಮಚ್. ಕತ್ಲೆ ಆಗ್ಬಿಟ್ಟಿದೆ, ಹೋಗ್ಬಿಡೋಣ ಆ್ಯಂಡ್ ಕಂಟಿನ್ಯೂ ಮಾಡ್ಬಿಡೋಣ ವೀಡಿಯೋನ. ಓಕೆ, ಹಾಯ್ ಹಲೋ ನಮಸ್ತೆ ಅಂತ ವೆಲ್ಕಮ್ ಬ್ಯಾಕ್ ಆಟೋ ಕಾರ್ಸ್ ಕರ್ನಾಟಕ. ನಾನು ಪ್ರೀತು. ಇವತ್ತು ಹೌಸ್ ಆಫ್ ಕಾರ್ಸ್ ಶೋರೂಮ್ ಬಂದಿದ್ದೀವಿ. ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಅಣ್ಣ ಹೇಳ್ಬಿಡಿ, ಎಲ್ಲಿ ಬರುತ್ತೆ ಅಂತ. ಸರ್ ಇದು ಕನಕಪುರ ರೋಡು ಕೋಣನಕೊಂಡೆ ಕ್ರಾಸ್ ಹತ್ರ ಎಕ್ಸಾಕ್ಟ್ ಪಿಲ್ಲರ್ ನಂಬರ್ 165 ಹತ್ರ ಬರುತ್ತೆ. ಹರೀಶ್ ಕೌಡ್ರು ಅಂತ ಲೊಕೇಶನ್ ಹೇಳಿಸ್ಬಿಟ್ಟು ನೇಮ್ ಹೇಳ್ತಾ ಇದ್ದೀನಿ. ಆಯ್ಣ ಆ್ಯಂಡ್ ನಿಮ್ಮ ಶೋರೂಮಲ್ಲಿ EMI ಆಪ್ಷನಲ್ಲಿ ಯಾವ ಥರ ಇದೆ ಸರ್? EMI ಆಪ್ಷನ್ ಅಂತ ಹೇಳಿದ್ರೆ ಈ ಅನ್ಬ್ರ್ಯಾಂಡೆಡ್ ಅಂತಾರೆ, ಈ ಸ್ಕೋಡಾ ಫ್ಯಾಬಿಯಾ, ಚಾರ್ಲೆಟ್ ಕ್ರೂಸು ಆ ಥರ ಗಾಡಿ, ಫೋರ್ಡ್ ಫೀಗೋ, ಫಿಯೆಸ್ಟಾ ಅದೆಲ್ಲ 10 ಮಾಡಲು ಗಾಡಿ, 9 ಮಾಡಲು ಗಾಡಿಗಳು ಕೂಡ ಬೆಂಗಳೂರಿಂದ 100 ಕಿಲೋಮೀಟರ್ ಒಳಗಡೆ ಇದ್ರೆ ಮಾತ್ರ ಮಾಡ್ಕೊಡ್ತೀನಿ. ಅದರ್ವೈಸ್ ಬೇರೆ ಕಡೆ ಇತ್ತು ಅಂತ ಹೇಳಿದ್ರೆ ಅಂದರೆ ಬೇರೆ ಜಿಲ್ಲೆ ಅಥವಾ ಮಂಡ್ಯ ಓಕೆ ಅದು ಬರಲ್ಲ. ನಮ್ಮ ಮದ್ದೂರು ಗಂಟೆ ಹೋಗುತ್ತೆ ಅಷ್ಟೇ. 100 ಕಿಲೋಮೀಟರ್ ಅಂದರೆ ಮದ್ದೂರು ಗಂಟೆ ಹೋಗುತ್ತೆ ಅಷ್ಟೇ. ಆ ಥರ ಹೋಗ್ತು ಅಂತ ಹೇಳಿದ್ರೆ ಬೇರೆ ಯಾವ್ದಾರ ಬ್ರ್ಯಾಂಡೆಡ್ ವೆಹಿಕಲ್ಸು ಮಿನಿಮಮ್ 12 ಮಾಡಲು ಮೇಲೆ ತೊಗೊಂಡ್ರೆ ಆಗುತ್ತೆ. ಹೌದಾ? ಓಕೆ ಅಣ್ಣ. ಆ್ಯಂಡ್ ನಿಮ್ಮ ಶೋರೂಮಲ್ಲಿ ಲೋ ಪ್ರೈಸಿಂದ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿ ತನಕ ಇರುತ್ತೆ? ಸರ್ ಲೋ ಪ್ರೈಸ್ ಅಂತ ಹೇಳಿದ್ರೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು 2,75,000 ಅಪ್ ಟು 10:30 ಗಂಟೆ ಹೋಗುತ್ತೆ. 10:30 ತನಕ ಹೋಗುತ್ತೆ. ಓಕೆ. ಆ್ಯಂಡ್ ನೀವು ಲೋನಲ್ಲಿ ಎಷ್ಟು ದಿನಕ್ಕೆ ಮಾಡಿಸ್ಕೊಡ್ತೀರಾ? ಸರ್ ಲೋನ್ ಎಲ್ಲ ಕೂಡ ವಿತಿನ್ 1 or 2 days ಅಲ್ಲಿ ನಿಮಗೆ ಅದೇನು ಪ್ರೊಫೈಲ್ ಇದೆ ಪೂರ್ತಿ ಕ್ಲಿಯರ್ ಆಗಿ ಬರುತ್ತೆ. ಓಕೆ. ಈ ಶೋರೂಮ್ ಏನಾದರೂ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇರೋದು ಏನಾದರೂ ಅಂದರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಏನೋ ಮಾಡ್ತಿದ್ಯಾ ಈ ಶೋರೂಮ್ ಅವರು? ಖಂಡಿತ. ನಮ್ಮದು ಕೂಡ ಹೌಸ್ ಆಫ್ ಕಾರ್ಸ್ ಅಂತ ಗೂಗಲಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹೌಸ್ ಆಫ್ ಕಾರ್ಸ್ ಅಂತ ಒಂದು ಪೇಜ್ ಇದೆ. ಅದಲ್ಲದೆ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಹೌಸ್ ಆಫ್ ಕಾರ್ಸ್ ಅಂತ ಇದೆ. ಆ್ಯಂಡ್ ಇನ್ನೊಂದು ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದು ವೆಬ್ಸೈಟ್ಗಳು ಲಿಂಕ್ ಎಲ್ಲ ಹಾಕಿರ್ತೀನಿ. ಸೊ ಲೈಕ್ ನೀವೇನಾದ್ರೂ ನೋಡಬೇಕಂದ್ರೆ ಈ ಕಾರ್ಗಳು ಅಲ್ಲದೆ ಇನ್ನು ಬೇರೆ ಕಾರ್ ಅದು ತರಿಸ್ಕೊಳ್ಳೋ ಖಂಡಿತ ವ್ಯವಸ್ಥೆ ಮಾಡ್ಕೊಡ್ತೀನಿ. ಓಕೆ. ನೀವು ಇವ್ರ ಕಾಂಟ್ಯಾಕ್ಟ್ ನಂಬರೆಲ್ಲ ನಾನು ಹಾಕಿರ್ತೀನಿ. ಸೊ ನಿಮ್ಗೆ ಏನಾದರೂ ನೀವು ಹುಡುಕ್ತಿರೋ ಕಾರ್ ಏನಾದರೂ ಇಲ್ಲಿಲ್ಲ ಅಂತಂದರೆ ಸಪೋಸ್ ಇವ್ರಿಗೆ ಕಾಲ್ ಮಾಡಿ ಡೀಟೇಲ್ಸ್ನ ತಗೊಳ್ಳಿ. ಸೊ ಇಲ್ಲಿರೋ ಕಾರ್ಗಳನ್ನ ನೋಡಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಇಲ್ಲಿ ಇಲ್ಲದಿರೋ ಕಾರು ಅಂದರೆ ನಿಮ್ಗೆ ಬೇಕಿರೋ ಕಾರ್ ಇಲ್ಲ ಅಂತಂದರೆ ಇನ್ಫಾರ್ಮೇಷನ್ ತಗೊಳ್ಬೋದು. ಬೇರೆ ಕಡೆಯಿಂದ ತರಿಸ್ಕೊಳ್ಳೋಂಥ ವ್ಯವಸ್ಥೆ ಕೂಡ ಇರುತ್ತೆ. ಓಕೆನಾ? ಸೊ ಇನ್ನೊಂದು ಟೈಮ್ ವೇಸ್ಟ್ ಮಾಡೋದು ಬೇಡ. ಒಂದ್ಸಲ ಕಾರ್ಗಳನ್ನ ನೋಡ್ಕೊಂಬಿಡಿ, ಹಂಗೆ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸೊ ಇದು ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಫೋರ್ಡ್ ಫೀಗೋ ಅಂತ ಫೋರ್ಡ್ ಕಂಪ್ನಿ ವೆಹಿಕಲ್. ಇದು ಬಂದು 13 ಮಾಡಲ್ ವೆಹಿಕಲ್ ಇದೆ. ಇದು ಡೀಸೆಲ್ ವೇರಿಯಂಟ್ ವೆಹಿಕಲು. ಇದು ಕೂಡ ಟೈಟಾನಿಯಂ ಬರುತ್ತೆ. ಇದು ಫೀಚರ್ಸ್ ಹೇಳಬೇಕು ಅಂತ ಹೇಳಿದ್ರೆ 2 ಏರ್ ಬ್ಯಾಗ್ ಇದೆ, ಮ್ಯಾಗ್ವೀಲ್ ಇದೆ, ABS ಇದೆ, ಕಂಪ್ನಿಯಿಂದಲೇ ಸಿಸ್ಟಮ್ ಕೊಟ್ಟಿದ್ದಾನೆ. ಪ್ಲಸ್ ನಿಮಗೆ ಸ್ಟೇರಿಂಗ್ ಮ್ಯೂನಿಟ್ ಕಂಟ್ರೋಲ್ ಕೂಡ ಬರುತ್ತೆ, ಮತ್ತು ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಎಲ್ಲ ಬರುತ್ತೆ. ಪ್ಲಸ್ ಇದು ನಿಮಗೆ ಬಂದು ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಸಿಟಿ ಲಿಮಿಟ್ಸ್ ಬಂದು 15ರಿಂದ 16 ಕೊಡುತ್ತೆ. ಹೈವೇಗೆ ಹೋದರೆ ನಿಮಗಿಂದ 20ರಿಂದ 22 ಮೈಲೇಜ್ ಬರುತ್ತೆ ಸರ್. 13 ಮಾಡಲು ನಾವು ಕೋಟಿಂಗ್ ಕೊಡ್ತಾ ಇರೋದು 2,95,000 ನಾವು ಕೋಟಿಂಗ್ ಕೊಡ್ತಾ ಇದ್ದೀವಿ. ಬಟ್ ನಿಮ್ಮ ವ್ಯೂವರ್ಸ್ ಬಂದರೆ 2,75,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಸೊ ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದು 12 ಮಾಡಲ್. ಇದು ವೋಲ್ಕ್ಸ್ವ್ಯಾಗನ್ ಕಂಪ್ನಿದು ವೆಂಟೋ ಅಂತ ಡೀಸೆಲ್ ವೇರಿಯಂಟು ಐಲೇನ್. ಅಂದರೆ ಐಲೇನ್ ಅಂತಂದರೆ ಟಾಪ್ ಎಂಡ್ ಬರುತ್ತೆ. ಸೊ ಇದ್ರ ಫೀಚರ್ಸ್ ಹೇಳಬೇಕು ಅಂತ ಹೇಳಿದ್ರೆ 2 ಏರ್ ಬ್ಯಾಗ್ ಬರುತ್ತೆ, ಪ್ಲಸ್ ನಿಮಗೆ ಸ್ಟೇರಿಂಗ್ ಮ್ಯೂನಿಟ್ ಕಂಟ್ರೋಲ್ ಬರುತ್ತೆ, ಕಂಪ್ನಿಯಿಂದಲೇ ಮ್ಯಾಗ್ವೀಲ್ ಕೊಡ್ತಾನೆ, ABS ಇದೆ, ಲೆದರ್ ಅಪೋಸ್ಟ್ರಿ ಇದೆ, ಕಂಪ್ಲೀಟ್ ಪವರ್ ಪ್ಯಾಕ್ ನಿಮಗೆ ಫುಲ್ಲಿ ಲೋಡೆಡ್ ವೆಹಿಕಲ್ ಬರುತ್ತೆ ಸರ್. ಇದು ಕೋಟಿಂಗ್ ಕೊಡ್ತಾ ಇರೋದು ನಾವು 4,45,000 ಕೋಟಿಂಗ್ ಕೊಡ್ತಾ ಇದ್ದೀವಿ. ಬಟ್ ನಿಮ್ಮ ವ್ಯೂವರ್ಸ್ ಬಂದರೆ 4,25,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. ಸೊ ನೀವು ಇದನ್ನೇನು ನೋಡ್ತಾ ಇದ್ದೀರಾ, ಇದು ವೋಲ್ಕ್ಸ್ವ್ಯಾಗನ್ ಕಂಪ್ನಿ ಕೂಡ. ಇದು ಕೂಡ ವೋಲ್ಕ್ಸ್ವ್ಯಾಗನ್ ಕಂಪ್ನಿ ಇದೆ. GT ವರ್ಷನ್ ಪೆಟ್ರೋಲ್ ಆಟೋಮೆಟಿಕ್. ಸೊ ಮಾಡೆಲ್ ಬಂದು 15 ಮಾಡಲ್. ಇದು ಸೆಕೆಂಡ್ ಓನರು.
49,000 ಓಡಿದೆ, ವಿತ್ ಶೋರೂಮ್ ಹಿಸ್ಟ್ರಿ ಸಹಿತ ಕೊಡ್ತೀನಿ. ಇದು ನಿಮಗೆ ಫೀಚರ್ಸ್ ಹೇಳಬೇಕು ಅಂತ ಹೇಳಿದ್ರೆ 2 ಏರ್ ಬ್ಯಾಗ್ ಇದೆ, ABS ಇದೆ. ಇದು ಕೂಡ ಆಟೋಮೆಟಿಕ್ ಇರೋದ್ರಿಂದ ನಿಮಗೆ DSP ಗೇರ್ ಬಾಕ್ಸ್, ಆಟೋಮೆಟಿಕ್ 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಕಂಪ್ನಿಯಿಂದಲೇ ಮ್ಯಾಗ್ವಿಲ್ ಕೊಟ್ಟಿದ್ದಾನೆ, ಸ್ಟೇರಿಂಗ್ ಮ್ಯೂಟೆಡ್ ಕಂಟ್ರೋಲ್ ಬರುತ್ತೆ, ಪ್ಲಸ್ ಕಂಪ್ನಿ ಸಿಸ್ಟಮ್ ಇದೆ, ವಿತ್ ಬ್ಲೂಟೂತ್ ಕನೆಕ್ಷನ್ ಬರುತ್ತೆ. ಸರ್ ನಾವು ಕೋಟಿಂಗ್ ಕೊಡ್ತಾ ಇರೋದು 6,95,000 ಕೋಟಿಂಗ್ ಕೊಡ್ತಾ ಇದ್ದೀವಿ. ಪ್ಲಸ್ ನಿಮ್ಮ ವ್ಯೂವರ್ಸ್ ಬಂದರೆ 6,80,000ಕ್ಕೆ ಕ್ಲೋಸ್ ಮಾಡಿಕೊಡ್ತೀನಿ. ಸೊ ಇದು ನೀವೇನು ನೋಡ್ತಾ ಇದ್ದೀರಾ, ಇದು ಕೂಡ ವೋಲ್ಕ್ಸ್ವ್ಯಾಗನ್ ಕಂಪ್ನಿ ಇದೆ, ವೋಲ್ಕ್ಸ್ವ್ಯಾಗನ್ ಝೆಟಾ ಅಂತ ಇದು. ಸೊ ಝೆಟಾ ಅಂತ ಇದು ನೀವು ನೋಡ್ಬೋದು, ಆಟೋಮೆಟಿಕ್ ಇದೆ, ಡೀಸೆಲ್ ಆಟೋಮೆಟಿಕ್. ಸೊ ಇದು ಒಂದು 12 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು ನಿಮಗೆ 1,05,000 ಓಡಿದೆ, ವಿತ್ ಶೋರೂಮ್ ಹಿಸ್ಟ್ರಿ ಸಹಿತ ಕೊಡ್ತೀನಿ. ಇದು ಡೀಸೆಲ್ ಆಟೋಮೆಟಿಕ್. ಇದು ಫೀಚರ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ 2 ಏರ್ ಬ್ಯಾಗ್ ಬರುತ್ತೆ, DSP ಗೇರ್ ಬಾಕ್ಸ್ ಬರುತ್ತೆ, ಲೆದರ್ ಅಪೋಸ್ಟ್ರಿ ಇದೆ, ಮತ್ತು ನಿಮಗೆ ಎಲೆಕ್ಟ್ರಿಕಲ್ ಓಪನ್ ಮಿರರ್ ಸಿಸ್ಟಮ್ ಇದೆ, ಪ್ಲಸ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಪ್ಲಸ್ ಕಂಪ್ನಿಯಿಂದ ಸಿಸ್ಟಮ್ ಕೊಟ್ಟಿದ್ದಾನೆ, ಪ್ಲಸ್ ನಿಮಗೆ ಬ್ಲೂಟೂತ್ ಕನೆಕ್ಷನ್ ಕೂಡ ಬರುತ್ತೆ, ಪ್ಲಸ್ ಲೆದರ್ ಅಪೋಸ್ಟ್ರಿ ಎಲ್ಲ ಇದೆ. ನೀವು ನೋಡ್ಬೋದು, ಫುಲ್ಲಿ ಲೋಡೆಡ್ ವೆಹಿಕಲ್. ಪ್ರೈಸ್ ಬಂದು ನಾವು ಕೋಟಿಂಗ್ ಕೊಡ್ತಾ ಇರೋದು 7,25,000 ನಾವು ಕೋಟಿಂಗ್ ಕೊಡ್ತಾ ಇದ್ವಿ. ನಿಮ್ಮ ವ್ಯೂವರ್ಸ್ ಬಂದರೆ 6,85,000ಕ್ಕೆ ಮಾಡಿಕೊಡ್ತೀನಿ. ಸೊ ಇದೇನು ನೋಡ್ತಾ ಇದ್ದೀರಾ ನೀವು, ಇದು ಸ್ಕೋಡಾ ಲಾರಾ ಅಂತ. ಇದು ಮಾಡೆಲ್ ಬಂದು 2010 ಮಾಡೆಲ್ ಇದೆ, ಸೆಕೆಂಡ್ ಓನರ್ ವೆಹಿಕಲ್ಲು. 1,04,000 ಓಡಿದೆ, ವಿತ್ ಶೋರೂಮ್ ಹಿಸ್ಟ್ರಿ ಸಹಿತ ಕೊಡ್ತೀನಿ. ಇದು ಡೀಸೆಲ್ ಆಟೋಮೆಟಿಕ್ ವೆಹಿಕಲ್ಲು, ಎಲಿಗಲ್ ಸ್ಟಾಪ್ ಆ್ಯಂಡ್ ವೇರಿಯಂಟು. ನಿಮಗೆ ಇದು ಫೀಚರ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ 2 ಏರ್ ಬ್ಯಾಗ್ ಬರುತ್ತೆ, ಮತ್ತು ನಿಮಗೆ ಮಿರರ್ ಕೂಡ ಆಟೋಮೆಟಿಕಲ್ ಎಲೆಕ್ಟ್ರಿಕಲ್ ಸಿಸ್ಟಮ್ ಬರುತ್ತೆ, ಕಂಪ್ನಿಯಿಂದಲೇ ಮ್ಯಾಗ್ವಿಲ್ ಕೊಟ್ಟಿದ್ದಾನೆ ನೀವು ನೋಡ್ಬೋದು, ಪ್ಲಸ್ ABS ಬರುತ್ತೆ, ಕಂಪ್ನಿ ಸಿಸ್ಟಮ್ ಬರುತ್ತೆ, ವಿತ್ ಲೆದರ್ ಅಪೋಸ್ಟ್ರಿ ಇದೆ, ಸ್ಟೇರಿಂಗ್ ಮ್ಯೂಟೆಡ್ ಕಂಟ್ರೋಲ್ ಬರುತ್ತೆ, ಪ್ಲಸ್ ನಿಮಗೆ ಒಳ್ಳೆ ಮೈಲೇಜ್ ಕೂಡ ಬರ್ತದೆ, ಯಾಕೆಂದರೆ ಡೀಸೆಲ್ ಆಟೋಮೆಟಿಕ್ರಿಂದ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಪ್ರೈಸಿಂಗ್ ನಾವು ಕೊಡ್ತಾ ಇರೋದು 4,45,000 ನಾವು ಕೊಡ್ತಾ ಇರೋದು ಕೋಟಿಂಗ್ ಪ್ರೈಸು. ಬಟ್ ನಿಮ್ಮ ವ್ಯೂವರ್ಸ್ ಬಂದರೆ 3,75,000ಕ್ಕೆ ಕ್ಲೋಸ್ ಮಾಡಿಕೊಡ್ತೀನಿ. ಇದೇ ನೀವು ನೋಡ್ತಾ ಇದ್ದೀರಾ ಸ್ಕೋಡಾ ಫ್ಯಾಬಿಯಾ 11 ಮಾಡಲ್. ಇದು ಸೆಕೆಂಡ್ ಓನರ್ ವೆಹಿಕಲ್ಲು, 80,000 ಓಡಿದೆ, ಆಂಬಿಷನ್ ಪ್ಲಸ್ಸು. ಸೊ ಇದರ ಫೀಚರ್ಸ್ ಹೇಳಬೇಕು ಅಂತ ಹೇಳಿದ್ರೆ 2 ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ, ವಿತ್ AC. ನೀವು ನೋಡ್ಬೋದು, ಸೀಟ್ ಕವರ್ಸ್ ಕೂಡ ತುಂಬ ಚೆನ್ನಾಗಿದೆ, ಕಂಪ್ನಿ ಸೀಟ್ಸೇ ಇದ್ದಾವೆ, ವಿತ್ ಕಂಪ್ನಿ ಸಿಸ್ಟಮ್ ಕೂಡ ಇದೆ. ಇದು ವಿತೌಟ್ ರೀಫಾಬ್ ವೆಹಿಕಲ್ಲು, ರೀಫಾಬ್ ಏನು ಮಾಡಿಲ್ಲ, ಒಂದು ಗ್ಲಾಸ್ ಕೂಡ ಬ್ರೇಕ್ ಆಗಿದೆ, ಅದನ್ನೆಲ್ಲ ನಾನು ನೀಟಾಗಿ ಚೇಂಜ್ ಮಾಡಿಕೊಡ್ತೀನಿ. ಪ್ರೈಸ್ ಬಂದು ಇದು ನಾವು ಕೋಟಿಂಗ್ ಕೊಡ್ತಾ ಇರೋದು 2,55,000 ಕೋಟಿಂಗ್ ಕೊಡ್ತಾ ಇದ್ದೀವಿ. ನಿಮ್ಮ ವ್ಯೂವರ್ಸ್ಗೆ 2,45,000ಗೆ ಕ್ಲೋಸ್ ಮಾಡಿಕೊಡ್ತೀನಿ. ಸರ್ ಈ ಗಾಡಿ ಏನು ನೋಡ್ತಾ ಇದ್ದೀರಾ, ಇದು 14 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ಲು, ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್ ಡೀಸೆಲ್ ವೇರಿಯಂಟು, ಎಲಿಗನ್ ಸ್ಟೈಲ್ ಪ್ಲಸ್. ಇದು ತುಂಬ ಟಾಪ್ ಆ್ಯಂಡ್ ವೇರಿಯಂಟು, 14 ಮಾಡಲು, ಥರ್ಡ್ ಓನರ್ ವೆಹಿಕಲ್ಲು, 82,000 ಓಡಿದೆ, ವಿತ್ ಶೋರೂಮ್ ಹಿಸ್ಟ್ರಿ ಸಹಿತ ಕೊಡ್ತೀನಿ. ಇದು ಫೀಚರ್ಸ್ ಬಗ್ಗೆ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದು ಸ್ಟೈಲ್ ಪ್ಲಸ್ ಅಂತ ಹೇಳಿದ್ರೆ ಟಾಪ್ ಆ್ಯಂಡು ನಿಮ್ಗೆ ಗೊತ್ತಿರುತ್ತೆ. ಇದು 2 ಏರ್ ಬ್ಯಾಗ್ ಬರುತ್ತೆ, DSP 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ, ಕಂಪ್ನಿದಲ್ಲೇ ಸಿಸ್ಟಮ್ ಕೊಟ್ಟಿದ್ದಾನೆ, ವಿತ್ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಕೊಡ್ತಾನೆ, ವಿತ್ ಬ್ಲೂಟೂತ್ ಕನೆಕ್ಷನ್ ಕೊಡ್ತಾನೆ, ಪ್ಲಸ್ ಸ್ಟೇರಿಂಗಲ್ಲೇ ಕಂಟ್ರೋಲ್ ಕೊಡ್ತಾನೆ, ಸ್ಟೇರಿಂಗ್ ಮ್ಯೂಟೆಡ್ ಕಂಟ್ರೋಲ್ ಕೊಡ್ತಾನೆ, ವಿತ್ ಕಂಪ್ನಿ ಮ್ಯಾಗ್ವಿಲ್ ಇದೆ ನೀವು ನೋಡ್ಬೋದು, ವಿತ್ ABS ಬರುತ್ತೆ ಸರ್. ಪ್ರೈಸ್ ಬಂದು ನಾವು ಕೋಟಿಂಗ್ ಕೊಡ್ತಾ ಇರೋದು 5,25,000 ಕೋಟಿಂಗ್ ಕೊಡ್ತಾ ಇರೋದು. ಬಟ್ ನಿಮ್ಮ ವ್ಯೂವರ್ಸ್ಗೆ 4,85,000ಗೆ ಕ್ಲೋಸ್ ಮಾಡಿಕೊಡ್ತೀನಿ. ಸರ್ ಇದನ್ನೇನು ನೋಡ್ತಾ ಇದ್ದೀರಾ ನೀವು, ಇದು ಸ್ಕೋಡಾ ರ್ಯಾಪಿಡ್ ಎಲಿಗೆನ್ಸ್ ಅಂತ ಹೇಳಿದ್ದು 13 ಮಾಡಲು, ಥರ್ಡ್ ಓನರ್ ವೆಹಿಕಲ್ಲು, 95,000 ಓಡಿದೆ, ಎಲಿಗೆನ್ಸ್ ಟಾಪ್ ಆ್ಯಂಡ್ ಡೀಸೆಲ್ ವೇರಿಯಂಟು. ಸೊ ಇದ್ರ ಫೀಚರ್ಸ್ ಹೇಳಬೇಕು ಅಂತ ಹೇಳಿದ್ರೆ 2 ಏರ್ ಬ್ಯಾಗ್ ಇದೆ, ಕಂಪ್ನಿಯಲ್ಲೇ ಸಿಸ್ಟಮ್ ಕೊಟ್ಟಿದ್ದಾನೆ, ಕಂಪ್ನಿ ಮ್ಯಾಗ್ವಿಲ್ ಇದೆ, ಲೆದರ್ ಅಪೋಸ್ಟ್ರಿ ಇದೆ, ಸ್ಟೇರಿಂಗಲ್ಲೇ ಮ್ಯೂಟೆಡ್ ಕಂಟ್ರೋಲ್ ಕೊಡ್ತಾನೆ, ಮಿರರ್ ಅಡ್ಜಸ್ಟ್ಮೆಂಟ್ ಕೊಡ್ತಾನೆ, ಪ್ಲಸ್ ಲೆದರ್ ಅಪೋಸ್ಟ್ರಿ ಇದೆ, ಪ್ಲಸ್ ಡೀಸೆಲ್ ವೆಹಿಕಲ್ ವೇರಿಯಂಟು. ಪ್ರೈಸ್ ಇದು ನಾವು ಕೋಟಿಂಗ್ ಕೊಡ್ತಾ ಇರೋದು 4,45,000 ಕೋಟಿಂಗ್ ಕೊಡ್ತಾ ಇರೋದು. ಬಟ್ ನಿಮ್ಮ ವ್ಯೂವರ್ಸ್ಗೆ 4,00,000ಕ್ಕೆ ಫೈನಲ್ ಮಾಡಿಕೊಡ್ತೀನಿ. ಸೊ ಇದೇನು ನೋಡ್ತಾ ಇದ್ದೀರಾ, ಹ್ಯುಂಡೈ i20 ಆಸ್ಟಾ ಆಪ್ಷನಲ್ ಬಟನ್ ಸ್ಟಾರ್ಟ್ ಬರುತ್ತೆ. ಇದು 12 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ಲು, 82,000 ಓಡಿದೆ ಸರ್. ಸೊ ಇದರ ಫೀಚರ್ಸ್ ಹೇಳಬೇಕು ಅಂತ ಹೇಳಿದ್ರೆ 2 ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ವಿತ್ ಕಂಪ್ನಿ ಸಿಸ್ಟಮ್ ಇದೆ, ಸ್ಟೇರಿಂಗ್ ಮ್ಯೂಟೆಡ್ ಕಂಟ್ರೋಲ್ ಬರುತ್ತೆ, ವಿತ್ ಬ್ಲೂಟೂತ್ ಕನೆಕ್ಷನು, ಎಲೆಕ್ಟ್ರಿಕಲ್ ಮಿರರ್ ಅಡ್ಜಸ್ಟ್ಮೆಂಟ್ ಮತ್ತು ಓಪನ್ ಬರುತ್ತೆ, ಕಂಪ್ನಿಯಿಂದಲೇ ಮ್ಯಾಗ್ವಿಲ್ ಕೊಟ್ಟಿದ್ದಾನೆ, ಮತ್ತು ABS ಬರುತ್ತೆ, ಪ್ಲಸ್ ಸೀಟ್ ಕವರ್ಸ್ ಕೂಡ ಚೆನ್ನಾಗಿದೆ ಸರ್. ಸೊ ಇದರ ಪ್ರೈಸ್ ಬಂದು ನಾವು ಕೋಟಿಂಗ್ ಕೊಡ್ತಾ ಇರೋದು 4,15,000 ಕೋಟಿಂಗ್ ಕೊಡ್ತಾ ಇರೋದು. ನಿಮ್ಮ ವ್ಯೂವರ್ಸ್ಗೆ 3,95,000ಗೆ ಕ್ಲೋಸ್ ಮಾಡಿಕೊಡ್ತೀನಿ. ಈ ವೆಹಿಕಲ್ ಏನು ನೋಡ್ತಾ ಇದ್ದೀರಾ, ಇದು ಪೆಟ್ರೋಲ್ ವೇರಿಯಂಟು, 11 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, ಟ್ರಾನ್ಸ್ಫಾರ್ಮರ್ XX ವರ್ಣ,
ಇದ್ರ ಫೀಚರ್ಸ್ ಹೇಳಬೇಕು ಅಂತ ಹೇಳಿದ್ರೆ AC ಪವರ್ ಶೇರಿಂಗು, ಪವರ್ ವಿಂಡೋಸ್ ಬರುತ್ತೆ, ಪ್ಲಸ್ ನಿಮಗೆ ಕಂಪ್ನಿ ಸಿಸ್ಟಮ್ ಬರುತ್ತೆ, ಪ್ಲಸ್ ನಿಮಗೆ ಕಂಪ್ನಿಯಿಂದ ಮ್ಯಾಗ್ವಿಲ್ ಕೊಟ್ಟಿದ್ದಾರೆ, ಪ್ಲಸ್ ನಿಮಗೆ ಲೆದರ್ ಸೀಟ್ಸ್ ಕೂಡ ಇದೆ. ಸೊ ಇದರ ಪ್ರೈಸ್ ನಾವು ಕೋಟಿಂಗ್ ಕೊಡ್ತಾ ಇರೋದು 2,95,000 ಕೋಟಿಂಗ್ ಕೊಡ್ತಾ ಇದ್ದೀವಿ. ನಿಮ್ಮ ವ್ಯೂವರ್ಸ್ ಬಂದರೆ 2,75,000ಗೆ ಕ್ಲೋಸ್ ಮಾಡಿಕೊಡ್ತೀನಿ ಸರ್. ಸೊ ಈ ವೆಹಿಕಲ್ ಏನು ನೋಡ್ತಾ ಇದ್ದೀರಾ, ಹೋಂಡಾ ಬ್ರಿಯೋ. ಇದು ಹೋಂಡಾ ಕಂಪ್ನಿ ವೆಹಿಕಲು. ಮಾಡೆಲ್ ಬಂದು 12 ಮಾಡಲ್ ಇದೆ. ನಂಬರ್ ಆಫ್ ಓನರ್ಶಿಪ್ ಬಂದು ಸೆಕೆಂಡ್ ಇದೆ. ಕಿಲೋಮೀಟ್ರ್ ಬಂದು 62,000 ಓಡಿದೆ. ಸೊ ಇದರ ಫೀಚರ್ಸ್ ಹೇಳಬೇಕು ಅಂತ ಹೇಳಿದ್ರೆ 2 ಏರ್ ಬ್ಯಾಗ್ ಬರುತ್ತೆ, ಪ್ಲಸ್ ಇವರು ಅಡಿಷ್ನಲ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ, ಪ್ಲಸ್ ರಿವರ್ಸ್ ಕ್ಯಾಮ್ರಾ ಕೂಡ ಹಾಕ್ಸ್ಕೊಂಡಿದ್ದಾರೆ, ಪ್ಲಸ್ ಮ್ಯಾಗ್ವಿಲ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಸೊ ನೀವು ನೋಡ್ಬೋದು ಲೆದರ್ ಸೀಟ್ ಕೂಡ ಇದೆ, ತುಂಬ ವೆಲ್ ಮೇಂಟೈನ್ ಆಗಿದೆ. ಟೈರ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇದು ಬಂದು ನಿಮಗೆ ನಾವು ಕೋಟಿಂಗ್ ಕೊಡ್ತಾ ಇರೋದು 3,55,000 ಕೋಟಿಂಗ್ ಕೊಡ್ತಾ ಇದ್ವಿ. ಪ್ಲಸ್ ನಿಮಗೆ ನಿಮ್ಮ ವ್ಯೂವರ್ಸ್ ಅಂತ ಬಂದರೆ 3,25,000ಗೆ ಕ್ಲೋಸ್ ಮಾಡಿಕೊಡ್ತೀನಿ. ಸೊ ಇದು ಬಂದು ನೀವೇನು ನೋಡ್ತಿದ್ದೀರಾ, ಇದು ವೋಲ್ಕ್ಸ್ವ್ಯಾಗನ್ ಕಂಪ್ನಿದು ಪೋಲೋ. ಇದು ಮಾಡೆಲ್ ಬಂದು 12 ಮಾಡಲ್ ಇದೆ. ನಂಬರ್ ಆಫ್ ಓನರ್ಸ್ ಬಂದು ಸಿಂಗಲ್ ಇದೆ. ಗಾಡಿ ಬಂದು 85,000 ಓಡಿದೆ. ಡೀಸೆಲ್ ವೆಹಿಕಲ್ಲು, ಟ್ರೆಂಡ್ ಲೈನ್. ಬಟ್ ಇದನ್ನು ಕಂಫರ್ಟ್ ಲೈನಿಗೆ ಕನ್ವರ್ಟ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಮ್ಯಾಗ್ವಿಲ್ ಎಲ್ಲ ಹಾಕಿ ನೀವು ನೋಡ್ಬೋದು, ಒಳ್ಳೆ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ಲಸ್ ಇದ್ರ ಫೀಚರ್ಸ್ ಹೇಳಬೇಕು ಅಂದರೆ ಫ್ರಂಟ್ ಅಷ್ಟೇ ಟ್ರೆಂಡ್ ಲೈನ್ ಇರುತ್ತೆ, ಫ್ರಂಟ್ ಅಷ್ಟೇ ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಸಿಸ್ಟಮ್ ಇದೆ, ಪ್ಲಸ್ ನಿಮಗೆ ಲೆದರ್ ಅಪೋಸ್ಟ್ರಿ ಇದೆ. ಆಫ್ಟರ್ ಮಾರ್ಕೆಟ್ ನಿಮಗೆ ಒಂದು ಮ್ಯಾಗ್ವಿಲ್ ಕೂಡ ಇದೆ. ಸೊ ಇದು ನಾವು ಕೋಟಿಂಗ್ ಕೊಡ್ತಾ ಇರೋದು 4,35,000 ಕೋಟಿಂಗ್ ಕೊಡ್ತಾ ಇದ್ದೀವಿ. ನಿಮ್ಮ ವ್ಯೂವರ್ಸ್ ಬಂದರೆ 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಈ ವೆಹಿಕಲ್ ನೀವೇ ನೋಡ್ತಾ ಇದ್ದೀರಾ, ಇದು ಕೂಡ ವೋಲ್ಕ್ಸ್ವ್ಯಾಗನ್ ಕಂಪ್ನಿದು. ಇದು 13 ಮಾಡಲು, 3rd ಓನರ್ ವೆಹಿಕಲು, 88,000 ಓಡಿದೆ. ಡೀಸೆಲ್ ವೇರಿಯಂಟು, ಕಂಫರ್ಟ್ ಲೈನು. ಸೊ ಇದರ ಫೀಚರ್ಸ್ ಹೇಳಬೇಕು ಅಂತ ಹೇಳಿದ್ರೆ 4 ಪವರ್ ವಿಂಡೋಸ್ ಬರುತ್ತೆ, ವಿತ್ AC ಪವರ್ ಶೇರಿಂಗ್ ಬರುತ್ತೆ, ಪ್ಲಸ್ ನಿಮಗೆ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ, ಬಟ್ ಅದನ್ನು ಸ್ವಲ್ಪ ಆಲ್ಟ್ರ್ ಕೂಡ ಮಾಡಿದ್ದಾರೆ. ನೀವು ನೋಡ್ಬೋದು, ಸ್ವಲ್ಪ ಗಾಡಿನೂ ಕೂಡ ಆಲ್ಟ್ರ್ ಮಾಡಿದ್ದಾರೆ. ಕಲರೇ ಆಗಲಿ, ಮ್ಯಾಗ್ವಿಲೇ ಆಗಲಿ, ವೈಟ್ ಟಾಪಿಂಗ್ ಆಗಲಿ, ಪ್ರತಿಯೊಂದು ಕೂಡ ಆಲ್ಟ್ರ್ ಮಾಡಿದ್ದಾರೆ. ಸೊ ಇದು ಬಂದು ಡೀಸೆಲ್ ವೆಹಿಕಲ್ಲು. ನಾವು ಇದನ್ನು ಕೋಟಿಂಗ್ ಕೊಡ್ತಾ ಇರೋದು 3,55,000 ಕೋಟಿಂಗ್ ಕೊಡ್ತಾ ಇದ್ದೀವಿ. ನಿಮ್ಮ ವ್ಯೂವರ್ಸ್ ಬಂದರೆ 3,25,000ಗೆ ಕ್ಲೋಸ್ ಮಾಡಿಕೊಡ್ತೀವಿ. ಸಾರಿ ಮೊದಲು ಡಿಸ್ಟರ್ಬ್ ಮಾಡಿರೋದು ಏನಕ್ಕೆ ಅಂದರೆ ಆಫರ್ನ ನಾನೇ ಹೇಳೋಣ ಸೆಂಟ್ರಲಿ ಅಂತ. ಸೊ ಏನು ಆಫರ್ ಅಂತಂದರೆ 1 ಇಯರ್ ಗೇರ್ ಬಾಕ್ಸ್ ವ್ಯಾರಂಟಿ ಆ್ಯಂಡ್ ಇಂಜಿನ್ ವ್ಯಾರಂಟಿ ಇರುತ್ತೆ, ಆ್ಯಂಡ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಅಥವಾ ಡೀಸೆಲ್ ಇದೆ, ಡೀಸೆಲ್ ಫುಲ್ ಟ್ಯಾಂಕ್ ಇರುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಅಂತಂದರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡೋದು ಹೆಂಗೆ ಅಂತ ನಿಮಗೆ ಗೊತ್ತು. ಸಪೋಸ್ ಕೆಲವ್ರು ಗೊತ್ತಿಲ್ಲ ಅಂತಂದರೆ, ಅಕಸ್ಮಾತ್ ನೋಡ್ತಿರೋರು ಕೆಲವರು ಸಬ್ಸ್ಕ್ರೈಬ್ ಆಗಿರಲ್ಲ. ಸೊ ಅಂಥವ್ರಿಗೆ ಏನಾದ್ರು ನೀವು ಹಿಂಗೆ ನೋಡ್ತೀರಾ ಅಥವಾ ಉಲ್ಟಾ ನೋಡ್ತಾ ಇದ್ರೆ ಹಿಂಗೆ ನೋಡ್ಕೊಳ್ಳಿ, ಅಥವಾ ಹಿಂಗೆ ನೋಡ್ತಿದ್ರು ಓಕೆ. ಇಲ್ಲಿ ರೆಡ್ ಬಟನ್ ಕಾಣಿಸ್ತಿದೆ ಗೊತ್ತಾ, ಇಲ್ಲಿ ಆಟೋ ಕಾರ್ಸ್ ಕರ್ನಾಟಕ ಕೆಳಗೆ ರೆಡ್ ಬಟನ್ ಪಕ್ಕದಲ್ಲಿ ಜಾಯಿನ್, ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಅಂತ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಆಗಿ. ಏನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಿದ್ದೀನಿ ಅಂತಂದರೆ, ಇವಾಗ ನಾನು ಏನೇ ಯಾವುದೇ ವೀಡಿಯೋ ಮಾಡೋದು ನೆಕ್ಸ್ಟ್ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ, ಓಕೆನಾ. ಅದಾದಮೇಲೆ ನೆಕ್ಸ್ಟು ನಿಮಗೆ ನಿಮ್ಮ ಸ್ನೇಹಿತರು ಯಾರಾದರೂ ಕಾರು ಸರ್ಚ್ ಮಾಡ್ತಿದ್ರೆ, ಹುಡುಕ್ತಿದ್ರೆ ತೊಗೊಳಕ್ಕೆ ಅವ್ರಿಗೆ ಯೂಸ್ ಆಗುತ್ತೆ, ಅಥವಾ ನಿಮ್ಗೆ ಏನಾದರೂ ನೀವು ಹುಡುಕ್ತಾ ಇದ್ರೆ ನಿಮಗೂ ಯೂಸ್ ಆಗುತ್ತೆ. ಇನ್ನು ಕಾರ್ ತೊಗೊಳ್ಳಲ್ಲ ನಿಮ್ಗೆ ಯಾಕಪ್ಪ ನೋಡಿ ಅನ್ನೋರಿಗೆ, ಸೊ ಸೆಕೆಂಡ್ ಹ್ಯಾಂಡ್ ಕಾರ್ ಅಂದರೆ ಕಾರ್ ತೊಗೊಂಡ್ರೆ ಅಥವಾ ರೀವ್ಯಾಲ್ಯೂ ಯಾವ ಥರ ಇರುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿ ಕಾಣೋ ಅಲಾರ್ಮ್ ಗಂಟೆ ಕ್ಲಿಕ್ ಮಾಡೋದ್ರಿಂದ ನಾವು ಯಾವುದೇ ವೀಡಿಯೋ ಮಾಡೋದು ನೆಕ್ಸ್ಟ್ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಪ್ರೀಮಿಯಂ ಸೆಗ್ಮೆಂಟ್ ಅಂತ ಹೇಳಿದ್ರೆ ನಮ್ಮ ಹತ್ರ 2 ವೆಹಿಕಲ್ ಪ್ರೀಮಿಯಂ ಸೆಗ್ಮೆಂಟ್ ಇದೆ. 2 ಕೂಡ BMW X1 S-Drive ಅಂತ. ಸೊ ಇವಾಗ ಏನು ನೋಡ್ತಾ ಇದ್ದೀರಾ, ಇದು 12 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ಲು, ಬರೀ 82,000 ಓಡಿದೆ, ವಿತ್ ಶೋರೂಮ್ ಎಸಿ ಸಹಿತ ಕೊಡ್ತೀನಿ. ಡೀಸೆಲ್ ವೆಹಿಕಲ್, ಆಟೋಮೆಟಿಕ್ಕು. ಪ್ಲಸ್ ಇದ್ರ ಫೀಚರ್ಸ್ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ 8 ಏರ್ ಬ್ಯಾಗ್ ಬರುತ್ತೆ, ಪ್ಲಸ್ ಬಟನ್ ಸ್ಟಾರ್ಟ್ ಬರುತ್ತೆ, ಕಂಪ್ನಿಯಿಂದಲೇ ಮ್ಯಾಗ್ವಿಲ್ ಇದೆ, ಪ್ಲಸ್ ನಿಮಗೆ ಸ್ಟೇರಿಂಗ್ ಮೀಟರ್ ಕಂಟ್ರೋಲ್ ಬರುತ್ತೆ, ಕಂಪ್ನಿ ಸಿಸ್ಟಮ್ ಇದೆ ವಿತ್ ಬ್ಲೂಟೂತ್ ಕನೆಕ್ಷನು, ಡೀಸೆಲ್ ಆಟೋಮೆಟಿಕ್ಕು. ಸೊ ಇದು ನಾವು ಕೋಟಿಂಗ್ ಕೊಡ್ತಾ ಇರೋದು 11,25,000 ಕೋಟಿಂಗ್ ಕೊಡ್ತಾ ಇದ್ದೀವಿ. ನಿಮ್ಮ ವ್ಯೂವರ್ಸ್ ಬಂದರೆ 10,000ವರೆಗೆ ನಾವು ನಿಮಗೆ ಕ್ಲೋಸ್ ಮಾಡಿಕೊಡ್ತೀವಿ. ಸೊ ಇದು ನೀವು ಹೇಗೆ ನೋಡ್ತಾ ಇದ್ದೀರಾ, ನಾನು ಆಗಲೇ ಹೇಳ್ದಂಗೆ 2 ಪ್ರೀಮಿಯಂ ಸೆಗ್ಮೆಂಟ್ ಇದೆ ಅಂತ ಹೇಳಿ, 2 ಕೂಡ BMW ಅಂತ ಹೇಳಿದ್ದೆ. ಈ ವೆಹಿಕಲ್ ನೀವೇ ನೋಡ್ತಾ ಇದ್ದೀರಾ, 13 ಮಾಡಲು, 3rd ಓನರ್ ವೆಹಿಕಲು, 1,10,000 ಓಡಿದೆ, ವಿತ್ ಶೋರೂಮ್ ಇಶ್ಯೂ ಸಹಿತ ಕೊಡ್ತೀನಿ. ಇದು ಕೂಡ ಡೀಸೆಲ್ ಆಟೋಮೆಟಿಕ್, 13 ಮಾಡಲ್, 3rd ಓನರ್ ವೆಹಿಕಲ್. ಸೊ ಇದ್ರ ಫೀಚರ್ಸ್ ಹೇಳಬೇಕು ಅಂತ ಹೇಳಿದ್ರೆ, ಇದು 8 ಏರ್ ಬ್ಯಾಗ್ ಬರುತ್ತೆ, ಪ್ಲಸ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಇದು ನಿಮಗೆ 360 ಕ್ಯಾಮ್ರಾ ಬರುತ್ತೆ, ರಿಯರ್ ಪ್ಲಸ್ ಫ್ರಂಟ್ ಎರಡೂ ಕೂಡ ನಿಮಗೆ ಕ್ಯಾಮ್ರಾ ಬರುತ್ತೆ, ವಿತ್ತು ನಿಮಗೆ ಬಟನ್ ಸ್ಟಾರ್ಟ್ ಬರುತ್ತೆ, ವಿತ್ತು ನಿಮಗೆ ಸ್ಟೇರಿಂಗ್ ಮೀಟರ್ ಕಂಟ್ರೋಲ್ ಬರುತ್ತೆ, ವಿತ್ತು ನಿಮಗೆ ಮಿರರ್ ಕೂಡ ಎಲೆಕ್ಟ್ರಿಕಲ್ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ವಿತ್ತು ನಿಮಗೆ ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ, ವಿತ್ತು ನಿಮಗೆ ಶೋರೂಮ್ ನೀವು ನೋಡ್ಬೋದು BMW ಮೊನೋಗ್ರಾಮ್ ಇರುವಂಥ ಒಂದು ಮ್ಯಾಗ್ವಿಲ್ ಕೂಡ ಇದೆ. ಸೊ ನಾವು ಇದನ್ನು ಕೋಟಿಂಗ್ ಕೊಡ್ತಾ ಇರೋ ಪ್ರೈಸ್ ಬಂದು 11,75 ಕೋಟಿಂಗ್ ಕೊಡ್ತಾ ಇದ್ದೀವಿ. ಬಟ್ ನಿಮ್ಮ ವ್ಯೂವರ್ಸ್ ಬಂದರೆ 10,000ವರೆಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್.
10.50ಗೆ ಕ್ಲೋಸ್ ಮಾಡಿಕೊಡ್ತೀನಿ. ಸೆವೆನ್ ಸೀಟರ್ ವೆಹಿಕಲ್ ಅಂತ ಹೋದರೆ ನಮ್ಮ ಹತ್ರ ಈ ಸರಿ 2 XUV ಕಲೆಕ್ಷನ್ ಮಾಡಿದ್ದೀವಿ. ಸೊ ಇವಾಗ ನೀವೇನು ವೆಹಿಕಲ್ ನೋಡ್ತಾ ಇದ್ದೀರಾ ಸಿಲ್ವರ್ ಕಲರ್ ವೆಹಿಕಲು, 13 ಮಾಡಲು, ಸೆಕೆಂಡ್ ಓನರ್ ವೆಹಿಕಲು, 73,000 ಓಡಿದೆ, W8 ವೇರಿಯಂಟು. ಸೊ ಇದರ ಫೀಚರ್ಸ್ ನಾವು ಏನು ಹೇಳಬೇಕು ಅಂತ ಹೇಳಿದ್ರೆ 6 ಏರ್ ಬ್ಯಾಗ್ ಬರುತ್ತೆ, ಪ್ಲಸ್ ನಿಮಗೆ ಕಂಪ್ನಿ ಸಿಸ್ಟಮ್ ಕೊಡ್ತಾನೆ. ಕಂಪ್ನಿಯಿಂದಲೇ ಮ್ಯಾಗ್ವಿಲ್ ಅಲ್ಲ, ಇದು ಆಫ್ಟರ್ ಮಾರ್ಕೆಟ್ ಒಂದು ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ. 6 ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿಯಿಂದಲೇ ಸಿಸ್ಟಮ್ ಕೊಟ್ಟಿರ್ತಾನೆ, ಕಂಪ್ನಿಯಿಂದಲೇ ಸ್ಟೇರಿಂಗ್ ಮ್ಯೂನಿಟ್ ಕಂಟ್ರೋಲ್ ಕೊಡ್ತಾನೆ, ವಿತ್ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ನಿಮಗೆ ಕಂಪ್ನಿಯಿಂದಲೇ ಕೊಡ್ತಾನೆ. ಸೊ ABS ಎಲ್ಲ ಬರುತ್ತೆ. ಇದನ್ನು ನಾನು ನಿಮಗೆ ಕೋಟಿಂಗ್ ಕೊಡ್ತಾ ಪ್ರೈಸ್ ಬಂದು 8.75 ಕೋಟಿಂಗ್ ಕೊಡ್ತಾ ಇದ್ದೀವಿ. ನಿಮ್ಮ ವ್ಯೂವರ್ಸ್ಗೆ ನಿಮ್ಮ ಚಾನಲ್ ಮುಖಾಂತರ ಬಂದವ್ರಿಗೆ 8,25,000ಗೆ ಕ್ಲೋಸ್ ಮಾಡಿಕೊಡ್ತೀನಿ. 13 ಮಾಡಲ್ XUV. ಸೊ ಇದೇನು ನೋಡ್ತಾ ಇದ್ದೀರಾ ನೀವು, ಆವಾಗಲೇ ಹೇಳ್ದಂಗೆ 7 ಸೀಟರ್ ವೆಹಿಕಲ್ ನಮ್ಮ ಹತ್ರ 2 XUV ಇದೆ ಅಂತೇಳಿದೆ. ಒಂದು ಸಿಲ್ವರ್ ಕಲರು, ಇನ್ನೊಂದು ವೈಟ್ ಕಲರ್ ನೀವು ನೋಡ್ತಾ ಇರ್ಬೋದು. ಇದು 14 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ, 96,000 ಓಡಿದೆ, ವಿತ್ ಶೋರೂಮ್ ಹಿಸ್ಟ್ರಿ ಸಹಿತ ಕೊಡ್ತೀನಿ. 14 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, W8 XUV 500. ಸೊ ಇದರ ಫೀಚರ್ಸ್ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ 6 ಏರ್ ಬ್ಯಾಗ್ ಕೊಡ್ತಾನೆ, ಕಂಪ್ನಿಯಿಂದಲೇ ಸಿಸ್ಟಮ್ ಕೊಟ್ಟಿದ್ದಾನೆ, ವಿತ್ ಬ್ಲೂಟೂತ್ ಕನೆಕ್ಷನ್ ಕೊಡ್ತಾನೆ, ಸ್ಟೇರಿಂಗ್ ಮ್ಯೂನಿಟ್ ಕಂಟ್ರೋಲ್ ಕೊಡ್ತಾನೆ, ಪ್ಲಸ್ ಲೆದರ್ ಅಪೋಸ್ಟ್ರಿ ಇದೆ. ನೀವು ನೋಡ್ಬೋದು, ಹಿಂದೆ ಸೀಟ್ ಕೂಡ ನೋಡ್ಬೋದು, ಅದನ್ನು ಟ್ಯಾಗ್ ಕೂಡ ಬಿಚ್ಚಿಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ಲಸ್ ನಿಮಗೆ ಪ್ರೆಸೆಂಟ್ ರೆಡ್ ಲ್ಯಾಂಪ್ ಎಲ್ಲ ಬರುತ್ತೆ, ಕಂಪ್ನಿಯಿಂದಲೇ ಮ್ಯಾಗ್ವಿಲ್ ಕೊಟ್ಟಿದ್ದಾನೆ. ಪ್ಲಸ್ ನಿಮಗೆ ಲೆದರ್ ಅಪೋಸ್ಟ್ರಿ ಅನ್ನೋದು ಒಳ್ಳೆ ಮೇಂಟೈನ್ ಮಾಡಿರೋ ಗಾಡಿ ಸಿಗುತ್ತೆ ಸರ್. ನಾವು ಇದನ್ನು ಕೋಟಿಂಗ್ ಕೊಡ್ತಾ ಇರೋದು 9,65,000 ಕೋಟಿಂಗ್ ಕೊಡ್ತಾ ಇದ್ದೀವಿ. ನಿಮ್ಮ ವ್ಯೂವರ್ಸ್ ಬಂದರೆ 9,25,000 ಕ್ಲೋಸ್ ಮಾಡಿಕೊಡ್ತೀನಿ. ಇವಾಗ ಏನು ನೋಡ್ತಾ ಇದ್ದೀರಾ, ಈ ವೆಹಿಕಲ್ ಇದು ಚಾರ್ಲೆಟ್ ಸೈಲ್ ಅಂತ 14 ಮಾಡಲು, ಸಿಂಗಲ್ ಓನರ್ ವೆಹಿಕಲು, 91,000 ಓಡಿದೆ. ನೀವು ನೋಡ್ಬೋದು, ಇದು ಡೀಸೆಲ್ ವೆಹಿಕಲ್. ಸೊ ಇದರ ಫೀಚರ್ಸ್ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ, ಒಳ್ಳೆ ಸೀಟ್ ಕವರ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಇವರು ಅಡಿಷನಲ್ ಆಗಿ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮು ಪ್ಲಸ್ ರಿವರ್ಸ್ ಕ್ಯಾಮ್ರಾ ಅಂತ ಎಕ್ಸ್ಟ್ರಾ ಅಡಿಷನಲ್ ಹಾಕ್ಸ್ಕೊಂಡಿದ್ದಾರೆ. ಇದ್ರ ಮೈಲೇಜ್ ನಾವು ಹೇಳಬೇಕು ಅಂತ ಹೇಳಿದ್ರೆ ಆಗಲೇ ಹೇಳಿದ್ರೆ ಡೀಸೆಲ್ ವೆಹಿಕಲ್ ಅಂತ, ಚಾರ್ಲೆಟ್ ಕಂಪ್ನಿ ಡೀಸೆಲ್ ವೆಹಿಕಲ್ ಒಳ್ಳೆ ಮೈಲೇಜೆಲ್ಲ ಬರ್ತವೆ. ಸಿಟಿ ಲಿಮಿಟ್ಸ್ ಹೋದರೆ ಒಂದು 15-16 ಬರುತ್ತೆ, ಹೈವೇಗೆ ಹೋದರೆ ನಿಮಗೆ 20ರಿಂದ 22 ನೀವು ತೊಗೋಬೋದು. ಸೊ ನಾವು ಕೋಟಿಂಗ್ ಕೊಡ್ತಾ ಇರೋ ಪ್ರೈಸ್ ಬಂದು 3,35,000 ಕೋಟಿಂಗ್ ಕೊಡ್ತಾ ಇದ್ದೀನಿ. ಬಟ್ ನಿಮ್ಮ ವ್ಯೂವರ್ಸ್ ಬಂದರೆ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಈ ವೆಹಿಕಲ್ ಹೋಂಡಾ ಸಿಟಿ ಅಂತ, ಹೋಂಡಾ ಕಂಪ್ನಿದು 9 ಮಾಡಲ್ ವೆಹಿಕಲು, ಸಿಂಗಲ್ ಓನರ್ ವೆಹಿಕಲು, ಪ್ಲಸ್ 66 ಕಿಲೋಮೀಟರ್ ಓಡಿದೆ. ನಿಮಗೆ ಇದ್ರ ಫೀಚರ್ಸ್ ಹೇಳಬೇಕು ಅಂತ ಹೇಳಿದ್ರೆ ಪವರ್ ಶೇರಿಂಗು, ಪವರ್ ವಿಂಡೋಸು, ಇದಕ್ಕೂ ನಿಮಗೆ 10th ಆ್ಯನಿವರ್ಸರಿ ಎಡಿಷನ್ ಬರುತ್ತೆ. ಪ್ಲಸ್ 10th ಆ್ಯನಿವರ್ಸರಿ ಎಡಿಷನ್ ಅಂತ ಹೇಳಿದ್ರೆ ನಿಮಗೆ ಒಳಗಡೆ ಇಂಟೀರಿಯರ್ ಸ್ವಲ್ಪ ಚೇಂಜಸ್ ಬರುತ್ತೆ, ನೀವು ನೋಡಿರ್ಬೋದು. ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ, ಪ್ಲಸ್ ನಿಮಗೆ ಕಂಪ್ನಿ ಸಿಸ್ಟಮ್ ಕೊಟ್ಟಿದ್ದಾನೆ, ನೀವು ನೋಡ್ಬೋದು. ಮ್ಯಾಗ್ವಿಲ್ ಕೂಡ ಇದೆ. ಇದರ ನಾವು ಪ್ರೈಸಿಂಗ್ ಕೋಟಿಂಗ್ ಕೊಡ್ತಾ ಇರೋದು 2,95,000ಕ್ಕೆ ಪ್ರೈಸಿಂಗ್ ಕೋಟಿಂಗ್ ಕೊಡ್ತಾ ಇದ್ದೀವಿ. ನಿಮ್ಮ ವ್ಯೂವರ್ಸ್ ಬಂದರೆ 2,75,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ ಈ ವೆಹಿಕಲ್ ಬಂದು ಹ್ಯುಂಡೈ i20 ಅಂತ 13 ಮಾಡಲ್ ವೆಹಿಕಲ್ಲು, ಸ್ಪೋರ್ಟ್ಸು, ಇದು ಪೆಟ್ರೋಲ್ ವೇರಿಯಂಟು. ಸೊ 88,000 ಓಡಿದೆ, ವಿತ್ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಇದರ ಫೀಚರ್ಸ್ ನಾನು ಹೇಳಬೇಕು ಅಂತ ಹೇಳಿದ್ರೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಪ್ಲಸ್ ನಿಮಗೆ ಸ್ಟೇರಿಂಗ್ ಮ್ಯೂನಿಟ್ ಕಂಟ್ರೋಲ್ ಕೊಡ್ತಾನೆ, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ, ಎಲೆಕ್ಟ್ರಿಕಲ್ ಅಡ್ಜಸ್ಟ್ಮೆಂಟು ಮಿರರ್ ಬರುತ್ತೆ, ಪ್ಲಸ್ ನಿಮಗೆ ಇದರಲ್ಲಿ ಮಿರರಲ್ಲಿ ರಿವರ್ಸ್ ಕ್ಯಾಮ್ರಾ ಕೂಡ ಕೊಡ್ತಾನೆ, ಕಂಪ್ನಿಯಿಂದಲೇ ಮ್ಯಾಗ್ವಿಲ್ ಇದೆ, ವಿತ್ ABS ಕೊಡ್ತಾನೆ. ಸೊ ಇದನ್ನು ನಾವು ಕೋಟಿಂಗ್ ಕೊಡ್ತಾ ಇರೋದು 4,65,000 ಕೋಟಿಂಗ್ ಕೊಡ್ತಾ ಇದ್ದೀವಿ. ಬಟ್ ನಿಮ್ಮ ಚಾನಲ್ ಮುಖಾಂತರ ಬಂದವ್ರಿಗೆ 4,30,000ಕ್ಕೆ ಫೈನಲ್ ಮಾಡಿಕೊಡ್ತೇವೆ ಸರ್. ಸೊ ಇವಾಗ ಏನು ನೋಡ್ತಾ ಇದ್ದೀರಾ, ಇದು ವೋಲ್ಕ್ಸ್ವ್ಯಾಗನ್ ಕಂಪ್ನಿದು ವೋಲ್ಕ್ಸ್ವ್ಯಾಗನ್ ವೆಂಟೋ ಅಂತ 14 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಐಲ್ಯಾಂಡ್ ಡೀಸೆಲ್ ವೇರಿಯಂಟು. ಸೊ ಕಿಲೋಮೀಟ್ರ್ ಬಂದು 96,000 ಓಡಿದೆ, ವಿತ್ ಶೋರೂಮ್ ಹಿಸ್ಟ್ರಿ ಸಹಿತ ಕೊಡ್ತೀನಿ. ಇದರ ಫೀಚರ್ಸ್ ಹೇಳಬೇಕು ಅಂತ ಹೇಳಿದ್ರೆ ಐಲ್ಯಾಂಡ್ ಇದು ಟಾಪ್ ಆ್ಯಂಡ್ ವೇರಿಯಂಟು, 2 ಏರ್ ಬ್ಯಾಗ್ ಇದೆ, ABS ಬರುತ್ತೆ, ಕಂಪ್ನಿ ಮ್ಯಾಗ್ವಿಲ್ ಇದೆ, ಪ್ಲಸ್ ನಿಮಗೆ ಸ್ಟೇರಿಂಗ್ ಮ್ಯೂನಿಟ್ ಕಂಟ್ರೋಲ್ ಕೊಡ್ತಾನೆ, ಪ್ಲಸ್ ಮಿರರ್ ಅಡ್ಜಸ್ಟ್ಮೆಂಟ್ ಕೊಡ್ತಾನೆ, ಲೆದರ್ ಅಪೋಸ್ಟ್ರಿ ಇದೆ. ಈ ಮ್ಯಾನ್ಯುವಲ್ ವೆಹಿಕಲು, ಕಂಪ್ನಿಯಿಂದಲೇ ಸಿಸ್ಟಮ್ ಎಲ್ಲ ಇದೆ. ಸೊ ಇದು ನಿಮಗೆ ಮೈಲೇಜ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸಿಟಿ ಬಂದು ನಿಮಗೆ ಒಂದು 15ವರೆಗೂ ಬರುತ್ತೆ, ಹೈವೇ ಲಿಮಿಟ್ಸ್ ಹೋದ್ರಿಂದ 18 to 20ವರೆಗೂ ನೀವು ತೊಗೋಬೋದು. ನಾನು ಕೋಟಿಂಗ್ ಕೊಡ್ತಾ ಇರೋ ಪ್ರೈಸ್ ಬಂದು ಇದು 5,25,000 ಕೋಟಿಂಗ್ ಕೊಡ್ತಾ ಇದ್ದೀವಿ. ಬಟ್ ನಿಮ್ಮ ವ್ಯೂವರ್ಸ್ ಬಂದರೆ 4,85,000ಗೆ ಕ್ಲೋಸ್ ಮಾಡಿಕೊಡ್ತೀನಿ ಸರ್. ಸೊ ಈ ವೆಹಿಕಲ್ ನೀವೇ ನೋಡ್ತಾ ಇದ್ದೀರಾ, ಇದು ಕೂಡ ವೋಲ್ಕ್ಸ್ವ್ಯಾಗನ್ ಕಂಪ್ನಿ ವೆಹಿಕಲ್ಲು, ಸೇಮ್ ವೆಂಟೋ ಮಾಡಲ್ ಬಂದು 13 ಮಾಡಲು, 3rd ಓನರ್ ವೆಹಿಕಲ್ ಇದೆ, 82,000 ಓಡಿದೆ, ಡೀಸೆಲ್ ವೆಹಿಕಲು, ಐಲ್ಯಾಂಡ್ ವೇರಿಯಂಟು.
ಸೊ ಇದ್ರ ಫೀಚರ್ಸ್ ನಾನು ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸೇಮ್ 2 ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿಯಿಂದಲೇ ಸಿಸ್ಟಮ್ ಕೊಟ್ಟಿದ್ದಾನೆ, ಸ್ಟೇರಿಂಗ್ ಮಿಟರ್ ಕಂಟ್ರೋಲ್ ಕೊಡ್ತಾನೆ, ಪ್ಲಸ್ ನಿಮಗೆ ಕಂಪ್ನಿ ಮ್ಯಾಗ್ವಿಲೇ ಇದೆ, ಕಂಪ್ನಿಯಿಂದ ABS ಕೊಟ್ಟಿದ್ದಾನೆ, ಪ್ಲಸ್ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇದರ ಮೈಲೇಜ್ ಕೂಡ ಸೇಮ್ ಇರುತ್ತೆ. ನಿಮಗೆ ಸಿಟಿ ಲಿಮಿಟ್ಸ್ ಬಂದು 15ವರೆಗೂ ಬರುತ್ತೆ, ಹೈವೇಗೆ ಹೋದರೆ 18 to 20 ತೊಗೋಬೋದು. ನಾನು ಕೋಟಿಂಗ್ ಕೊಡ್ತಾ ಇರೋ ಪ್ರೈಸ್ ಬಂದು 4,65,000 ಕೋಟಿಂಗ್ ಕೊಡ್ತಾ ಇದ್ದೀನಿ. ನಿಮ್ಮ ವ್ಯೂಯರ್ಸ್ಗೆ ನಿಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ 4,25,000ಕ್ಕೆ ಕ್ಲೋಸ್ ಮಾಡಿಕೊಡ್ತೀನಿ ಸರ್. ಸೊ ಈ ವೆಹಿಕಲ್ ನೀವೇ ನೋಡ್ತಾ ಇದ್ದೀರಾ, ಇದು 13 ಮಾಡಲು ಫ್ಲೂಡಿಕ್ ವರ್ಣ ಡೀಸೆಲ್ ವೇರಿಯಂಟ್ 1.6 SX. ನಿಮಗೆ ಇದು ಡೀಸೆಲ್ ವೇರಿಯಂಟ್ ಇರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. 15 ಲಿಮಿಟ್ ನಿಮಗೆ ಸಿಟಿ ಲಿಮಿಟ್ಸ್ ಬರುತ್ತೆ, 18 to 20 ನೀವು ಹೈವೇವರೆಗೂ ತೊಗೋಬೋದು. ಸೊ ಇದರ ಫೀಚರ್ಸ್ ನೀವು ಹೇಳಬೇಕು ಅಂತ ಹೇಳಿದ್ರೆ ಲೆದರ್ ಅಪೋಸ್ಟ್ರಿ ಇದೆ, ಕಂಪ್ನಿದಲ್ಲೇ ಸಿಸ್ಟಮ್ ಕೊಟ್ಟಿದ್ದಾನೆ, ವಿತ್ ಸ್ಟೇರಿಂಗ್ ಮೀಟರ್ ಕಂಟ್ರೋಲ್ ಇದೆ, ಎಲೆಕ್ಟ್ರಿಕಲ್ ಮಿರರ್ ಅಡ್ಜಸ್ಟ್ಮೆಂಟು ವಿತ್ ಓಪನ್ ಕೊಡ್ತಾನೆ, ಕಂಪ್ನಿದಲ್ಲೇ ಡೈಮಂಡ್ ಕಟ್ ಮ್ಯಾಗ್ವಿಲ್ ಕೊಟ್ಟಿದ್ದಾನೆ ವಿತ್ ABS, ಮಿರರಲ್ಲಿ ರಿವರ್ಸ್ ಕ್ಯಾಮ್ರಾ ಕೊಡ್ತಾನೆ. ಪ್ಲಸ್ ಇದನ್ನು ನಾವು ಕೋಟಿಂಗ್ ಕೊಡ್ತಾ ಇರೋದು ಬಂದು 5,65,000 ಕೋಟಿಂಗ್ ಕೊಡ್ತಾ ಇದ್ದೀವಿ. ನಿಮ್ಮ ವ್ಯೂಯರ್ಸ್ ಬಂದರೆ 5,30,000ಕ್ಕೆ ಫೈನಲ್ ಮಾಡಿಕೊಡ್ತೀನಿ. ತಮ್ಮಸ್ ಆ್ಯಂಡ್ ಇಲ್ಲಿ ಕಾರ್ಗಳನ್ನ ನೋಡಿ ಕಾರ್ ಬಗ್ಗೆ ಡೀಟೇಲ್ಸ್ನ ಕೊಡ್ತಾ ಹೋದೆ. ಆ್ಯಂಡ್ ಯಾರೋ ಕಸ್ಟಮರ್ ಬಂದರು, ಸುಮ್ಮನೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಇವ್ರು ಕಾರೆಲ್ಲ ಡೀಟೇಲ್ಸ್ ಮುಗಿಸೋಷ್ಟಲ್ಲಿ ಗೊತ್ತಾಯಿತು ಇವ್ರು ಕಾರ್ ತೊಗೊಂಡ್ರು ಅಂತ. ಸೊ ಹಾಗಾಗಿ ಇವ್ರನ್ನ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡೆ, ಕಾರ್ಗಳ ಬಗ್ಗೆ ತೊಗೊಂಡ್ರಿ, ಸೊ ಯಾವ ಥರ ಟ್ರೀಟ್ ಮಾಡಿದ್ರು, ಯಾವ ಥರ ಅಂತ ಕೇಳೋಣ ಅಂತ. ಸೊ ಡೈರೆಕ್ಟಾಗಿ ನಿಮಗೂ ತಿಳ್ಸ್ಕೊಟ್ಬಿಡ್ತೀನಿ ಯಾವ ಥರ. ನಾನು ಒಬ್ಬ ತಿಳ್ಕೊಂಡ್ರೆ ಏನು ಪ್ರಯತ್ನ ಅಲ್ವಾ ಅಣ್ಣ. ಇಲ್ಲಿ ಕಾರ್ಗಳನ್ನ ತೊಗೊಂಡ್ರಲ್ಲ, ನಿಮ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇಲ್ಲಿ? ಸರ್ ಎಕ್ಸ್ಪೀರಿಯೆನ್ಸು ನಾವು ಬಂದ ಮೇಲೆ 2 ಮಾತಲ್ಲಿ ವ್ಯಾಪಾರ ಆಯಿತು. ಬಂದ ತಕ್ಷಣ ಕೀ ಕೊಟ್ಟರು, ಒಳ್ಳೆ ರೆಸ್ಪೆಕ್ಟ್ ಕೊಟ್ಟರು, ಗಾಡಿ ಬೀಗ ಕೊಟ್ಬಿಟ್ಟು ಕಳ್ಸಿದ್ರು ಅವರು, ನಿನ್ನ ಜೊತೆಗೆ ಬಂದು ಕುತ್ಕೊಂಡಿಲ್ಲ ಅವರು. ಒಳ್ಳೆ ಇದು ಏನಿಲ್ಲ ನೋಡಿದ್ರೆ ಅನಿಸುತ್ತೆ. ಅಂದರೆ ಆಲ್ಮೋಸ್ಟ್ ಇಲ್ಲೆಲ್ಲ ನಮ್ಮ ಕಡೆಗೆ, ಐ ಮೀನ್ ನಮ್ಮ ಚಾನಲ್ಸ್ಗೆ ವ್ಯೂವರ್ಸ್ಗೆ ಅಂತಲೇ ಕೆಲವು ತುಂಬ ಕಮ್ಮಿ ಮಾಡಿದ್ದಾರೆ. ಆದರೂ ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ, ತಲೆ ಕೆಡ್ಸ್ಕೋಬೇಡಿ, ಆರಾಮಾಗಿ ಬನ್ನಿ. ಅಣ್ಣ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಸರ್ ಇದು ಬಂದು ಬನಶಂಕರಿ ಕಡೆಯಿಂದ ಬಂದರೆ ಲೆಫ್ಟ್ ಸಿಗುತ್ತೆ, ಕನಕಪುರ ಕಡೆಯಿಂದ ರೈಟಿಗೆ ಸಿಗುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಬಂದು ಕೋಣನಕುಂಟೆ ಕ್ರಾಸ್, ಕನಕಪುರ ಮೇನ್ ರೋಡ್, ಎಕ್ಸಾಕ್ಟ್ ಪಿಲ್ಲರ್ ನಂಬರ್ 165. ನಿಮಗೆ ಲ್ಯಾಂಡ್ಮಾರ್ಕ್ ಹೇಳ್ಬೇಕು ಅಂತ ಹೇಳಿದ್ರೆ ಮೇನ್ ರೋಡಲ್ಲೇ ನ್ಯೂ ಸಿಗ್ಮಾ ಮೋಟರ್ ಸಿಗುತ್ತೆ, ಅದ್ರ ಹಿಂಭಾಗ ಬಿಲ್ಡಿಂಗ್ಗೆ ನಮ್ಮ ಆಫೀಸು ಅಂತ. ಮತ್ತು ಇನ್ನೊಂದು ಏನಂತಂದರೆ, ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಈ ಮ್ಯಾಪ್ ಹಾಕಿರ್ತೀನಿ. ಸೊ ಏನಾದ್ರು ಕನ್ಫ್ಯೂಸ್ ಆದರೆ ಅದು ಮ್ಯಾಪಲ್ಲಿ ಚೆಕ್ ಮಾಡಿ ನೀವು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಸೊ ಕಾಲ್ ಮಾಡಿಕೊಂಡು ಐ ಮೀನ್ ನೀವು ಹುಡುಕ್ತಾರೋ ಕಾರ್ ಇಲ್ಲ ಅಂದ್ರೂ ಇನ್ಫಾರ್ಮೇಷನ್ ಕೇಳಿ, ಅದು ತರಿಸ್ಕೊಡೋ ವ್ಯವಸ್ಥೆ ಕೂಡ ಇರುತ್ತೆ. ಆದಷ್ಟು ತುಂಬ ಲೋ ಪ್ರೈಸಲ್ಲಿ ಕೊಡ್ಸೋಕೆ ಟ್ರೈ ಮಾಡ್ತಾರೆ ನಮ್ಮ ಮಂಡ್ಯದವ್ರು ಆ್ಯಕ್ಚುಲಿ. ಅಣ್ಣ ಥ್ಯಾಂಕ್ಸ್ ಸೋ ಮಚ್. ಆ್ಯಂಡ್ ತುಂಬ ಹೆಲ್ಪ್ ಮಾಡಿದ್ರಿ, ಎಲ್ಲ ನಮ್ಮ ವ್ಯೂವರ್ಸ್ಗಿಂತ ತುಂಬ ಕಮ್ಮಿನೇ ಹೇಳಿದ್ರಿ ಆ್ಯಕ್ಚುಲಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬೆಲ್ ಹೊಡಿದು ಮಾತ್ರ ಮರಿಬೇಡಿ.